ಎಸ್ ಎಲ್ ಭೈರಪ್ಪನವರು ಭೈರಪ್ಪನವರು ಅಂತ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬ ಅತಿಯಾದ ಪರಿಚಯ ಇರೋದು ಅವ್ರ ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ, ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನು ತುಂಬ ನಷ್ಟ ಅಂತಲೇ ನಾನು ಭಾವಿಸ್ತೇನೆ. ಏಕೆಂದರೆ ಅವರನ್ನು ನಾನು ಭೇಟಿ ಮಾಡಿದ್ದು, ಅವರ ಹತ್ರ ಮಾತಾಡಿದ್ದು, ಅವರ ಕಾದಂಬರಿ ಕೃಷಿ ಮತದಾನ ಚಿತ್ರದ ಮಾಡುವಾಗ ಅವರನ್ನು ಭೇಟಿ ಮಾಡಿದ್ದಾನೆ. ಅಂದರೆ ಹೆಚ್ಚು ನನಗೇನು ಒಡನಾಟ ಇರಲಿಲ್ಲ ಅಥವಾ ಅವ್ರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ. ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿರೋದು. ಆದರೆ ಅವರ ಕಾದಂಬರಿಗಳನ್ನು ಒಂದು 4-5 ಕಾದಂಬರಿಗಳನ್ನಾದರೂ ನಾನು ಓದಿದ್ದೇನೆ, ನಾನು ಸವಿದಿದ್ದೇನೆ. ನನಗೆ ಯಾವಾಗಲೂ ಅವ್ರು ಅನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಈ ಮಣ್ಣಿನ ಸಂಸ್ಕಾರವನ್ನು, ಹಾಗೆಯೇ ಇತಿಹಾಸವನ್ನು, ಪುರಾಣಗಳನ್ನು ಮತ್ತು ತಾತ್ವಿಕ ಒಂದು ಸತ್ವಗಳನ್ನು ಇಟ್ಟುಕೊಂಡು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ. ನಮ್ಮನ್ನು ನಾವೇ ಮತ್ತೆ ಮತ್ತೆ ನಾವು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗ್ತದೆ. ಒಂದೊಂದು ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ನಾನು ಪ್ರತಿ ಸಾರಿ ಅದನ್ನು ನಾನು ಒಂದು 5-6 ಬಾರಿ ಪೂರ್ತಿ ಓದಿದ್ದೇನೆ. 5-6 ಬಾರಿ ಓದಿದಾಗಲೂ ಬೇರೆ ರೀತಿ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೇನೆ. ಬಹುಶಃ ಓದುಗರನ್ನು ಸೆಳೆಯುವಂಥ ಅಥವಾ ಮಂಥನಕ್ಕೆ ಬಿಡುವ ವಿಚಾರಗಳನ್ನು ಮಂಥನಕ್ಕೆ ಬಿಡುವಂಥ ಕಾದಂಬರಿ ಕರ್ತ. ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಸಿಗಲಿಲ್ಲ ಅನ್ನೋದನ್ನು ಬಿಟ್ಟರೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಬಹುಶಃ ಭಾರತ ಕಂಡಂಥ ಅತ್ಯುನ್ನತ ಕಾದಂಬರಿಕರ್ತರಲ್ಲಿ ಅವರು ಒಬ್ಬರು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತಾರೆ. 94 ವಸಂತಗಳನ್ನು ನೋಡಿದವರು. ಅವರನ್ನು ನಾವು ಸಂತೋಷದಿಂದ ಗೌರವದಿಂದ ಕಳಿಸಿಕೊಡಬೇಕೇ ವಿನಃ ಅವರ ದುಃಖಪಟ್ಟು ಅವ್ರನ್ನ ಕಳಿಸೋದು ಅಷ್ಟು ಸರಿಯಿಲ್ಲ ಅನಿಸುತ್ತೆ. ಯಾಕಂದರೆ ಸಂಪೂರ್ಣ ಬದುಕನ್ನು ಬದುಕಿದ್ದಾರೆ ಅವರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.